ಮಂಡ್ಯ ತಾಲೂಕಿನ ಮುದ್ದುಂಗೆರೆ ಗ್ರಾಮದಲ್ಲಿ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ಅವರು 5 ಕೋಟಿ ವೆಚ್ಚದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ರಸ್ತೆ ಸರಿಯಿಲ್ಲ ಎನ್ನುವುದನ್ನು ಗ್ರಾಮದ ಮುಖಂಡರು ಆರೋಪಿಸುತ್ತಿದ್ದರು. ಇದೆಲ್ಲವನ್ನೂ ಮನಗಂಡು 5 ಕೋಟಿ 20 ಲಕ್ಷ ರು ಅಂದಾಜು ವೆಚ್ಚದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ ಎಂದರು. 3 ವರ್ಷದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಯನ್ನು ಮಾಡಿಸಿದ್ದೇನೆ, ಮುಂದೆಯೂ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಎಂಸಿ ನಾರಾಯಣಪ್ಪ, ಎಂಎಸ್ ಕೃಷ್ಣ, ಆಲಕೆರೆ ಕೃಷ್ಣೇಗೌಡ, ಸೋ.ಶಿ. ಪ್ರಕಾಶ್, ಎಂವಿ ಜಗದೀಶ್, ಡಣಾಯಕನಪುರ ಶಂಕರೇಗೌಡ, ಹನುಮೇಗೌಡ, ಎಂಎಸ್ ರಾಮು ಭಾಗವಹಿಸಿದ್ದರು. ಪ್ರೀತಿಯಿಂದ ಬಹಳ ಒತ್ತಾಸೆ ಆಗಿದ್ದ ಮುದ್ದುಂಗೆರೆ ಸೊಳ್ಳೆಪುರ ರಸ್ತೆ ಮತ್ತು ಅದರಲ್ಲಿ ಅವತ್ತಿಂದ ಬ್ರಿಡ್ಜ್ ಮುರಿದೋಗಿತ್ತು. 2ನೇ ಟೆಂಡರ್ ಆಗಿ ಬಹಳ ವರ್ಷಗಳಿಂದ ಅದೊಂದು ಬ್ರಿಡ್ಜ್ ಬೇರೆ ಮುರಿದು ಬಿದ್ದೋಗಿ ಅಲ್ಲಿ ಹೋಗಕ್ಕಾಗಲ್ಲ ಅಂತ ಹೇಳಿ ಬಂದಾಗೆಲ್ಲ ನಮ್ಮ ಮುಖಂಡರು ಲೀಡರ್ಗಳೆಲ್ಲ ಅದನ್ನು ಕೇಳ್ತಾರೆ. ಇವತ್ತು 5 ಕೋಟಿ 20 ಲಕ್ಷ ಹಾಕಿ ಇವತ್ತು ಈ ಕಾಮಗಾರಿಗೆ ಭೂಮಿ ಪೂಜೆ ಮಾಡಕ್ಕೆ ಬಂದಿದೆ. ಮುದ್ದುಂಗೆರೆಗೆ ಇದು 2ನೇ ಕಾಮಗಾರಿ. ಒಂದು ನಿಮ್ಮ ದೇವಸ್ಥಾನದಕ್ಕೆ ನೀರು ಶಾಶ್ವತವಾಗಿ ನಿಲ್ಲಿಸಿದ್ವಿ 5 ಕೋಟಿ ಹಾಕಿ. ಇದೊಂದು 10 ಕೋಟಿ ಮತ್ತೆ ಒಳಗಡಿನ ಕಾಮಗಾರಿ ಆಗಿವೆ ಒಂದೊಂದು. ಎಲ್ಲವೂ ಆಗಕ್ಕಾಗಲ್ಲ. ನೀವು ನನ್ನ MLA ಮಾಡಿದ್ರು ಫಸ್ಟ್ ಟೈಮ್. 3 ವರ್ಷದಲ್ಲಿ ನಿಮ್ಮ ಊರಿಗೆ 10-10.25 ಕೋಟಿ ರೂಪಾಯಿ ದುಡ್ಡನ್ನ 100 ವರ್ಷದಲ್ಲಿ ಹಾಕ್ದಿರೋ ಒಂದೇ 3 ವರ್ಷದಲ್ಲಿ ಹಾಕಿದ್ವಿ. ನೀವು 10 ಕೋಟಿ ಯಾವ ಸರ್ಕಾರದಲ್ಲಿ ಯಾರ ಹತ್ರ ತಗೊಂಡ್ಬಂದಿದ್ರಿ? ಯಾವ್ದಾರ ಒಂದು ಮತ್ತೆ 10 ಆದ್ರೆ ಸ್ವಲ್ಪ ಹಳ್ಳಿಯವರು ತಾಳ್ಮೆ ಇರ್ಬೇಕು. ಎಲ್ಲ ನಾಳೆ ಬೆಳಗ್ಗೆನೆ ಹಾಕ್ಬಿಡ್ಬೇಕು ಅಂದ್ರೆ ಯಾವ್ದು ಆಗಲ್ಲ. ಒಂದೊಂದೇ ಈಗ ಶಾಶ್ವತವಾಗಿ ಆಗುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಇವತ್ತು 5 ಕೋಟಿ ರೂಪಾಯಿ ರಸ್ತೆ ನಿಮ್ಮ ಊರಿನ ಒಳಗಡೆ ಸಿಸಿ ಚರಂಡಿ ಮತ್ತೆ ಸೇತುವೆ ಆಗತ್ತೆ. ಚೆನ್ನಾಗಿಟ್ಟಗೋಡಿನ ದೊಡ್ಡ ಹತ್ರ ಒಂದು ಕಿಲೋಮೀಟರ್ 1.25 ಕಿಲೋಮೀಟರ್ ರಸ್ತೆ. ನಮ್ಮ RG ರೆಸಾರ್ಟ್ ಹತ್ರ ನೀವು ನೀರು ಬರೋ ಕಾಲುವೆಯನ್ನು ಮಾಡ್ತಿದ್ವಿ. ಈಗಾಗಲೇ ಡಣಾಯಕಪುರ ಈಚೆರೆ ರಸ್ತೆಯನ್ನ ಮಾಡ್ತಾ ಇದ್ವಿ. ಈ ಮಾಡದೇ ಇರೋರು ತುಂಬಾ ಮಾತಾಡ್ತಾ ಇರ್ತಾರೆ. ಮಾಡೋರು ನಾನು ಬೆಳಿಗ್ಗೆ ಭೂಮಿ ಪೂಜೆ ಮಾಡಕ್ ಟೈಮ್ ಇರಲ್ಲ, ಟೈಮ್ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳ್ತಾ ಇರ್ತೀವಿ. ಈ ಮಾಡ್ತಾ ಇರೋರು ಸುಮ್ಮನೆ ಬರೋದು ಟಿವಿ ಬೈಯೋದು ಹೋಗೋದು, ಬರೋದು ಟಿವಿ ಬೈಯೋದು ಹೋಗೋದು. MP ಆಗಲಿ MLA ಆಗಲಿ ಕೆಲಸ ಮಾಡೋದಕ್ಕೆ ಗೆಲ್ಸೋದು. ಬೈಯಕ್ಕಾದ್ರೆ ಬೇಕಂತ ಚೇರ್ ಹಾಕಿ ಕೊಟ್ಬಿಡೋಣ, ಬೈಕ್ ಹೋಗೋದು ಕೂತ್ಕೊಳ್ಳೋದು. ಕೆಲಸ ಮಾಡ್ಬೇಕು. ನೀವು ಅಷ್ಟೇ ಜನಗಳು. ಈಗ ನಾನು ಕೆಲಸ ಮಾಡ್ತೀನಿ ನನ್ನೇ ಇಟ್ಕೊತೀರಿ, ಅದು ಮಾಡಿ ಇದು ಮಾಡಿ ಅಂತ. ಮಾಡಿರೋನು ನೀವು ಕೇಳೋದಿಲ್ಲ, ಯಾವತ್ತೂ ಕೇಳೋಲ್ಲ.